ನಮಸ್ಕಾರ ಸ್ನೇಹಿತರೆ, ಐಪಿಎಲ್ ನ ಫೈನಲ್ ಪಂದ್ಯ ಗೆದ್ದ ಕೆಕೆಆರ್ ತಂಡಕ್ಕೆ ಸಿಕ್ಕ ಬಹುಮಾನದ ಮೊತ್ತವೆಷ್ಟು? ರನ್ನರ್ ಅಪ್ ಆದ ಹೈದರಾಬಾದ್ ಮತ್ತು ಆರ್ಸಿಬಿ ತಂಡಗಳಿಗೂ ಸಿಕ್ಕಿತು ಕೋಟಿ ಕೋಟಿ ಹಣ. ಆರೆಂಜ್ ಕ್ಯಾಪ್ ಪಡೆದ ಕೊಹ್ಲಿಗೆ ಸಿಕ್ಕಿರುವ ಹಣವೆಷ್ಟು ಗೊತ್ತಾ? ಹೀಗೆ ಐಪಿಎಲ್ ನಲ್ಲಿ ಯಾವೆಲ್ಲ ಆಟಗಾರರಿಗೆ ಯಾವೆಲ್ಲ ಪ್ರಶಸ್ತಿ ನೀಡಲಾಗಿದೆ ಮತ್ತು ಅವರಿಗೆ ಸಿಕ್ಕಿರುವ ಬಹುಮಾನದ ಮೊತ್ತ ಎಷ್ಟು ಎಂಬುದನ್ನೆಲ್ಲ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಅವರ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಚೆನ್ನೈನಲ್ಲಿ ನಡೆದ ಕಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಫೈನಲ್ ಪಂದ್ಯದಲ್ಲಿ ಹೈದರಾಬಾದ್ ಹೀನಾಯ ಸೋಲನ್ನ ಎದುರಿಸಿದೆ. ಹೀಗಾಗಿ ಎರಡನೇ ಬಾರಿ ಚಾಂಪಿಯನ್ ಆಗುವ ಅವಕಾಶವನ್ನ ಹೈದರಾಬಾದ್ ಕಳೆದುಕೊಂಡಿದೆ. ಇತ್ತ 8 ವಿಕೆಟ್ಗಳ ಜಯ ಸಾಧಿಸಿ ಕೆಕೆಆರ್ ತಂಡವು ಮೂರನೇ ಬಾರಿ ಚಾಂಪಿಯನ್ ಪಟ್ಟಕ್ಕೇರಿದೆ. ಈ ಫೈನಲ್ ಪಂದ್ಯದ ಮುಕ್ತಾಯದೊಂದಿಗೆ 17ನೇ ಆವೃತ್ತಿಯ ಐಪಿಎಲ್ಗೆ ಅದ್ದೂರಿಯಾದ ತೆರೆ ಬಿದ್ದಿದೆ. ಇದರೊಂದಿಗೆ ಬಹುಮಾನದ ವಿವರ ಕೂಡ ಬಹಿರಂಗಗೊಂಡಿದ್ದು, ಇದೀಗ ಮೂರನೇ ಬಾರಿ ಚಾಂಪಿಯನ್ ಆಗಿರುವ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಒಟ್ಟು 20 ಕೋಟಿ ರೂಪಾಯಿಗಳನ್ನ ಬಹುಮಾನದ ರೂಪವಾಗಿ ನೀಡಲಾಗಿದೆ ಸ್ನೇಹಿತರೆ. ಇನ್ನು ಫೈನಲ್ ಪಂದ್ಯದಲ್ಲಿ ಸೋತು ರನ್ನರ್ ಅಪ್ ಪಟ್ಟಕ್ಕೆ ತೃಪ್ತಿ ಪಡೆದುಕೊಂಡಿರುವ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ 13 ಕೋಟಿ ರೂಪಾಯಿಗಳನ್ನ ಬಹುಮಾನದ ರೂಪದಲ್ಲಿ ನೀಡಲಾಗಿದೆ ಸ್ನೇಹಿತರೆ. ಇನ್ನುಳಿದಂತೆ ಮೂರನೇ ಸ್ಥಾನದಲ್ಲಿರುವ ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ 7 ಕೋಟಿ ರೂಪಾಯಿಗಳನ್ನ ಬಹುಮಾನವಾಗಿ ನೀಡಿದರೆ, 4ನೇ ಸ್ಥಾನದಲ್ಲಿರುವ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು 6.5 ಕೋಟಿ ರೂಪಾಯಿಗಳನ್ನ ಬಹುಮಾನದ ಮೊತ್ತವಾಗಿ ಪಡೆದುಕೊಂಡಿದೆ. ಇನ್ನುಳಿದಂತೆ ಲೀಗ್ನಲ್ಲಿ ಅತ್ಯಧಿಕ ರನ್ ಬಾರಿಸಿ ಆರೆಂಜ್ ಕ್ಯಾಪ್ ಗೆಲ್ಲುವ ಆಟಗಾರನಾಗಿ ಗುರುತಿಸಿಕೊಂಡಿರುವ ನಮ್ಮ ವಿರಾಟ್ ಕೊಹ್ಲಿ ರವರಿಗೆ 15 ಲಕ್ಷ ರೂಪಾಯಿಗಳನ್ನ ಬಹುಮಾನದ ರೂಪದಲ್ಲಿ ನೀಡಲಾಗಿದೆ. ಅಲ್ಲದೆ ಪ್ರಸ್ತುತ ವಿರಾಟ್ ಕೊಹ್ಲಿ ರವರು 14 ಪಂದ್ಯಗಳಿಂದ 741 ರನ್ ಕಲೆ ಹಾಕಿ ಕೊಹ್ಲಿ ಅಗ್ರ ಸ್ಥಾನದಲ್ಲಿದ್ದು ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹಾಗೆ ಲೀಗ್ನಲ್ಲಿ ಅಧಿಕ ವಿಕೆಟ್ ಪಡೆದ ಬೌಲರ್ಗೂ ಕೂಡ ಪರ್ಪಲ್ ಕ್ಯಾಪ್ ನೀಡಲಾಗುತ್ತದೆ. ಈ ಪ್ರಶಸ್ತಿಯನ್ನ ವೇಗಿ ಹರ್ಷಲ್ ಪಟೇಲ್ ರವರಿಗೆ ನೀಡಲಾಗಿದೆ. ಇವರಿಗೂ ಕೂಡ 15 ಲಕ್ಷ ರೂಪಾಯಿಗಳನ್ನ ಬಹುಮಾನದ ಮೊತ್ತವಾಗಿ ನೀಡಲಾಗಿದೆ ಸ್ನೇಹಿತರೆ. ಹರ್ಷಲ್ ಪಟೇಲ್ ರವರು 14 ಪಂದ್ಯಗಳಿಂದ 24 ವಿಕೆಟ್ ಉರುಳಿಸಿ ಮೊದಲ ಸ್ಥಾನದಲ್ಲಿದ್ದು, ಪಂಜಾಬ್ನ ಈ ವೇಗಿಗೆ ಪರ್ಪಲ್ ಕ್ಯಾಪ್ ಜೊತೆಗೆ 15 ಲಕ್ಷ ರೂಪಾಯಿಗಳನ್ನ ಬಹುಮಾನದ ಮೊತ್ತವಾಗಿ ನೀಡಲಾಗಿದೆ ಸ್ನೇಹಿತರೆ. ಇನ್ನುಳಿದಂತೆ ಉದಯೋನ್ಮುಖ ಆಟಗಾರ ಪ್ರಶಸ್ತಿಯನ್ನ ಎಸ್ಆರ್ಎಸ್ ತಂಡದ ಆಟಗಾರನಾಗಿರುವ ನಿತೀಶ್ ರೆಡ್ಡಿ ರವರಿಗೆ ನೀಡಲಾಗಿದೆ. ಇದರ ಬಹುಮಾನದ ಮೊತ್ತ 15 ಲಕ್ಷ ರೂಪಾಯಿಗಳಾಗಿದೆ. ಇನ್ನು ಎಲೆಕ್ಟ್ರಿಕ್ ಸ್ಟ್ರೈಕರ್ ಆಫ್ ದ ಸೀಸನ್ ಪ್ರಶಸ್ತಿಯನ್ನ ಜಾಕ್ ಮೆಕ್ ಫ್ರೆಸ್ಟರ್ ಅವರಿಗೆ ನೀಡಲಾಗಿದೆ. ಇವರು ಸೀಸನ್ ನ ಉದ್ದಕ್ಕೂ 200ಕ್ಕೂ ಅಧಿಕ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದರು. ಇನ್ನುಳಿದಂತೆ ಅಲ್ಟಿಮೇಟ್ ಫ್ಯಾಂಟಸಿ ಪ್ಲೇಯರ್ ಆಫ್ ದ ಸೀಸನ್ ಪ್ರಶಸ್ತಿಯನ್ನ ಸುನಿಲ್ ನರೇನ್ ಅವರಿಗೆ ನೀಡಲಾಗಿದೆ. ಈ ಪ್ರಶಸ್ತಿಯ ಮೊತ್ತ 10 ಲಕ್ಷಗಳಾಗಿದೆ. ಇನ್ನು ಸೂಪರ್ ಸಿಕ್ಸರ್ ಆಫ್ ದ ಸೀಸನ್ ಪ್ರಶಸ್ತಿಯನ್ನ ಎಸ್ಆರ್ಎಸ್ ತಂಡದ ಆರಂಭಿಕ ಆಟಗಾರರಾಗಿರುವ ಅಭಿಷೇಕ್ ಶರ್ಮಾ ಅವರಿಗೆ ನೀಡಲಾಗಿದೆ. ಅಭಿಷೇಕ್ ಶರ್ಮಾ ಅವರು ಈ ಸೀಸನ್ ನಲ್ಲಿ 46 ಸಿಕ್ಸರ್ ಗಳನ್ನ ಬಾರಿಸಿದ್ದಾರೆ. ಮತ್ತು ಕ್ಯಾಚ್ ಆಫ್ ದ ಸೀಸನ್ ಪ್ರಶಸ್ತಿಯನ್ನ ಕೆಕೆಆರ್ ತಂಡದ ಆಟಗಾರನಾಗಿರುವ ರಮನ್ದೀಪ್ ಸಿಂಗ್ ರವರಿಗೆ ನೀಡಲಾಗಿದೆ. ಈ ಪ್ರಶಸ್ತಿಯ ಬಹುಮಾನದ ಮೊತ್ತ 10 ಲಕ್ಷ ರೂಪಾಯಿಗಳ ಆಗಿವೆ ಸ್ನೇಹಿತರೆ. ಇನ್ನು ಸೀಸನ್ ನಲ್ಲಿ ಅತಿ ಹೆಚ್ಚು 4 ಬಾರಿಸಿದ ಅಂದ್ರೆ ರೂಪೆ ಗೋ ಆನ್ ದ 4 ಪ್ರಶಸ್ತಿಯನ್ನ ಎಸ್ಆರ್ಎಸ್ ತಂಡದ ಆಟಗಾರನಾಗಿರುವ ಟ್ರಾವಿಸ್ ಹೆಡ್ ಅವರಿಗೆ ನೀಡಲಾಗಿದೆ. ಇನ್ನು ಫೇರ್ ಪ್ಲೇ ಅವಾರ್ಡ್ ಅನ್ನ ಎಸ್ಆರ್ಎಸ್ ತಂಡದ ಆಟಗಾರರಿಗೆ ನೀಡಲಾಗಿದೆ ಸ್ನೇಹಿತರೆ. ನೋಡಿದ್ರಲ್ಲ ಬಂಧುಗಳೇ, 2024ರ ಐಪಿಎಲ್ ನಲ್ಲಿ ಯಾವೆಲ್ಲ ಆಟಗಾರರಿಗೆ ಯಾವೆಲ್ಲ ಪ್ರಶಸ್ತಿಗಳನ್ನ ನೀಡಲಾಗಿದೆ ಮತ್ತು ಕಪ್ ಗೆದ್ದ ತಂಡಕ್ಕೆ ಸಿಕ್ಕಿರುವ ಬಹುಮಾನದ ಮೊತ್ತ ಎಷ್ಟು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.